ಈಗ ನಮ್ಮ ಜೊತೆ ಇದ್ದಾರೆ ಅಂಜನ್ ಶ್ರೀನಿವಾಸ್ ಅವರು. ಇವರು ರಾಗ ಬ್ಯಾಂಡ್, ಬೇ ಏರಿಯಾದ ಬ್ಯಾಂಡ್, ಅದರ ಪ್ರೋಗ್ರಾಮ್ ಡೈರೆಕ್ಟರ್. ಸೊ ಅವ್ರನ್ನ ಮಾತಾಡ್ಸೋಣ, ಇಲ್ಲಿನ ಹೇಗಿತ್ತು ಅವರ ಅನುಭವಗಳು ಅಂತ. ನಮಸ್ಕಾರ ಅಂಜನ್ ಅವರೇ. ನಮಸ್ಕಾರ ಸುಪ್ರಿಯಾ. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ರಾಗ ಬ್ಯಾಂಡ್ ಪರ್ಫಾರ್ಮ್ ಮಾಡಿದ್ದಕ್ಕೆ ಅಕ್ಕ ವೇದಿಕೆ ಮೇಲೆ? ಅಕ್ಕ ವೇದಿಕೆ ಒಂದು ಒಳ್ಳೆ ವೇದಿಕೆ. ಎಷ್ಟೊಂದು ವರ್ಷಗಳಿಂದ ಅಕ್ಕ ಸಾಕಷ್ಟು ಸಿಟೀಸಲ್ಲಿ ಈ ಥರ ಒಂದು ಕನ್ವೆನ್ಷನ್ ಮಾಡಿ ಎಲ್ಲ ಭಾರತದಿಂದ ಮತ್ತು ಲೋಕಲ್ ಟ್ಯಾಲೆಂಟ್ಗೋಸ್ಕರ ಸಾಕಷ್ಟು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ. ರಾಗ ಕೂಡ 15 ವರ್ಷದಿಂದ ದ ಕೋರ್ ಪರ್ಪಸ್ ಯಾತಕ್ಕೆ ನಾವು ರಾಗ ಹುಟ್ಟು ಹಾಕಿದ್ದು ಅಂದರೆ ಟು ಕೈಂಡ್ ಆಫ್ ಪ್ರಮೋಟ್ ದ ಕಲ್ಚರಲ್ ಆಸ್ಪೆಕ್ಟ್ಸ್ ಆಫ್ ಕನ್ನಡ ಆ್ಯಂಡ್ ಕೀಪ್ ದ ಲ್ಯಾಂಗ್ವೇಜ್ ಎಸ್ ಫನ್. ಆ್ಯಂಡ್ ಒಂದು ಭಾಷೆ ಬೆಳಿಬೇಕಾದ್ರೆ ಮ್ಯೂಸಿಕ್ ಇಸ್ ಎ ಕೀ ಪಾರ್ಟ್ ಆಫ್ ಇಟ್. ಸೊ ಕೈಂಡ್ ಆಫ್ ಬೋತ್ ಗೋಲ್ಸ್ ಇಂಟಿಗ್ರೇಟ್ ಎಕ್ಸ್ಟ್ರೀಮ್ಲಿ ವೆಲ್. ಅಕ್ಕದು ಅದೇ ಗೋಲ್ಸ್ ಇದೆ, ರಾಗದು ಅದೇ ಗೋಲ್ಸ್ ಇದೆ. And popular genre of music plays a key role in bringing people and the language together. Correct. So adrinda I think we were extremely fortunate that Akka gave us a forum here and very grateful for that. Very nice. ಮತ್ತೆ ನೀವು ರಾಗ ಬ್ಯಾಂಡ್ ಕಾನ್ಸೆಪ್ಚುಲೈಸ್ ಹೇಗೆ ಶುರುವಾಯಿತು? ನೀವು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಸುಮ್ಮನೆ ಒಂದು ದಿವಸ ಕೂತ್ಕೊಂಡು ಶುರು ಮಾಡೋಣ ಬ್ಯಾಂಡ್ ಅಂತ ಹಾಗೆ ಇಂಪ್ರಾಂಪ್ಟು ಶುರು ಮಾಡಿದ್ವಾ ಅಥವಾ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ದ ಇದು? ಇಲ್ಲ, ಐ ಥಿಂಕ್ ಇದು ನನಗಿಂತ ಮುಂಚೆ ಶುರು ಆಗಿದ್ದಿದ್ದು. ಬಟ್ ನಾನು 2001 ಸೇರಿಕೊಂಡೆ. ಬಟ್ 99 ಇದೊಂದು ಗ್ರೂಪ್ ಸಾಂಗ್ ಥರ ಒಂದು ಕನ್ನಡ ಕೂಟದಲ್ಲಿ ಕೆಲವೆಲ್ಲ ಸೇರ್ಕೊಂಡು ಹವ್ಯಾಸಿಗಳು ಗ್ರೂಪ್ ಸಾಂಗ್ಸ್ ಹಾಡ್ತಾಯಿದ್ರು. ಆಮೇಲೆ ಹೀಗೆ ಯಾರಿಗೂ ನನಗೆ ಸ್ವಲ್ಪ ಕೀಬೋರ್ಡ್ ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬರು ಸೇರಿಕೊಂಡ್ರು. ಸರಿ, ಹಾಗಾದ್ರೆ ಬ್ಯಾಂಡ್ ಯಾಕೆ ಮಾಡಬಾರ್ದು ಅಂತ ಕೆಲವರು ಬ್ಯಾಂಡ್ ಮಾಡಿದ್ರು. ಸೊ ಹಾಗಾಗಿ ಇದು ಗ್ರೂಪ್ ಸಾಂಗಿಂದ ಶುರುವಾಗಿ ಒಂದು ಬ್ಯಾಂಡ್ ಆಯಿತು. ಆ್ಯಂಡ್ ಇದು ಬೇರೆಯಾದಲ್ಲಿ ಶುರುವಾಗಿ ಕನ್ನಡ ಬ್ಯಾಂಡ್ ಆಗಿ ಉಳ್ಕೊಂಡಿದೆ ಈಗ, ಓನ್ಲಿ ಕನ್ನಡ. ಸೊ ವಿ ಡೋಂಟ್ ಡೂ ಹಿಂದಿ ಸಾಂಗ್ಸ್, ವಿ ಜಸ್ಟ್ ಫೋಕಸ್ ಆನ್ ಕನ್ನಡ. ಬಹಳ ಸಂತೋಷ ಆಯಿತು ಕೇಳಿ. ಸೊ ಬರೀ ಕನ್ನಡ ಬ್ಯಾಂಡ್ ಅಂತ ಇಲ್ಲಿ, ಅದು ಬೇ ಏರಿಯಾದಲ್ಲಿ ಅಮೇರಿಕಾದಲ್ಲಿ ಇಂಥ ಒಳ್ಳೆ ಕಡೆ ಬರೀ ಕನ್ನಡಗೋಸ್ಕರ ನೀವು ಮುಡಿಪಿಟ್ಟು ಇಷ್ಟೆಲ್ಲ ಕಂಪೋಸಿಷನ್ ಮಾಡ್ತೀರಲ್ಲ, ಹ್ಯಾಟ್ಸ್ ಆಫ್ ಟು ಯು. ಸೊ ಇದಲ್ದಲ್ಲೇ ಸೊ ಅಕ್ಕ ವೇದಿಕೆ ಈಗ ನೀವು ಇಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ, ಇದಾದಮೇಲೆ ಬಹಳಷ್ಟು ಆಪರ್ಚುನಿಟೀಸ್ ಸಿಗುತ್ತೆ ನಿಮಗೆ ಮುಂದೆ ಹೋಗ್ತಾ ಅಂತ ಅನ್ಸುತ್ತಾ ನಿಮಗೆ? ಹೌದು, ಆ್ಯಕ್ಚುಲಿ ನಮ್ಗಳಿಗೆ ಆಲ್ರೆಡಿ ಸಾಕಷ್ಟು ಜನ ತುಂಬ ಬೆಂಬಲ ಕೊಟ್ಟು ಬಂದು ನಮ್ಮೂರಿಗೂ ಬನ್ನಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ನಾವು ಹ್ಯೂಸ್ಟನ್ ಅಕ್ಕಲ್ಲಿ 98 ಪರ್ಫಾರ್ಮ್ ಮಾಡಿದ್ದೀವಿ, 2000 ಹ್ಯೂಸ್ಟನ್ ಅಕ್ಕಲ್ಲಿ ಪರ್ಫಾರ್ಮ್ ಮಾಡಿದ್ದೀವಿ. ಹಾಗೆ ಶಿಕಾಗೋ, ಅಟ್ಲಾಂಟಾ, ಬಾಸ್ಟನ್ ಕೂಡ ಹೋಗಿದ್ದೀವಿ. ಸೊ ಡೆಫಿನೆಟ್ಲಿ ಈ ಫೋರಮಿಂದ ನಮಗೆ ಇನ್ನೂ ಸಾಕಷ್ಟು ಜನ ಬಂದು ನಮ್ಮ ಊರಲ್ಲಿ ಬಂದು ಚಾರಿಟಿ ಶೋಗಾಗಲಿ ಇನ್ಯಾವುದೋ ಒಂದು ಫೋರಮ್ಗೋಸ್ಕರ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಕನ್ನಡ ಸಂಘದವರು ಒಂಥರ ಇದನ್ನು ನೋಡಿ ತಿಳ್ಕೊಳ್ಳಿ. ರಾಗ ಅನ್ನೋ ಏಕೈಕ ಬ್ಯಾಂಡ್ ಇದೆ ನಮ್ಮ ನಾರ್ತ್ ಅಮೆರಿಕಾನಲ್ಲಿ, ಅವರು ಕನ್ನಡ ಪ್ರೋಗ್ರಾಮ್ಸನ್ನು ಮಾತ್ರ ಮಾಡ್ತಾರೆ, ಹೀಗೆ ಹಾಡುಗಳನ್ನು. ಆ್ಯಕ್ಚುಲಿ ಇದು ಎಲ್ಲರೂ ಕನ್ನಡ ಕೂಟದವ್ರು ನೋಡ್ತಿದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ನಿಮ್ಮೂರಿಗೆ ಬರ್ತೀವಿ, ನಿಮಗೋಸ್ಕರ ಕಾರ್ಯಕ್ರಮಗಳು ಮಾಡಿಕೊಡ್ತೀವಿ, ಕರೀರಿ. ನಾವೇನು ದುಡ್ಡು ಇಸ್ಕೊಳ್ಳಲ್ಲ, ನಿಮ್ಮ ಚಾರಿಟಿ, ನಿಮ್ಮ ಆರ್ಗನೈಸೇಷನ್ಸ್ಗೋಸ್ಕರ ಫಂಡ್ ರೈಸ್ ಮಾಡ್ಕೊಡ್ತೀವಿ. ಅವರ್ ಲವ್ ಇಸ್ ಓನ್ಲಿ ಟು ಪ್ಲೇ ಮ್ಯೂಸಿಕ್ ಆ್ಯಂಡ್ ಪ್ರಮೋಟ್ ಕನ್ನಡ. ಥ್ಯಾಂಕ್ ಯು ಅಂಜನ್ ಅವರೇ, ನಿಮ್ಮ ಹತ್ರ ಮಾತಾಡಿ ಸಂತೋಷ ಆಯಿತು.